ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾನು ಕೆಲವೊಂದು ಯಂತ್ರ ಮಂತ್ರ ತಂತ್ರಗಳಿಗೆ ಸಂಬಂಧಪಟ್ಟಂಥದ್ದು ಒಂದು ವಿಷಯ ಹೇಳ್ತಾ ಇದ್ದೀನಿ. ಏಕೆಂದರೆ ಕೆಲವರೊಂದು ಸಾಕಷ್ಟು ಜನದಿಂದ ನನಗೆ ಈ ಮಾಟ ಮಂತ್ರ ತಂತ್ರದಿಂದ ಒಂದು ಕೈ ಕಾಲೆಲ್ಲ ಹಿಡ್ಕೊಳ್ಳುತ್ತೆ, ನಮಗೆ ಎದ್ದೊಳಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ನರ ನಾಡಿಗಳೆಲ್ಲ ನೋವಿದೆ, ಏನಾದರೂ ಕಲ್ಲು ಮೊಚ್ಚು ಹತ್ರ ಕತ್ತರಿಸ್ಕೊಂಬಿಡೋಣ ಅನ್ನೋಷ್ಟು ನೋವು ಆಗ್ತಾ ಇರುತ್ತೆ, ಏನು ಕೆಲಸ ಮಾಡಲಿಕ್ಕಾಗಲ್ಲ. ಇದೇ ರೀತಿ ತೊಂದರೆಗಳು ಎಲ್ಲ ಹಾಸ್ಪಿಟ್ಲ್ ತೋರಿಸಿದ್ವಿ, ಎಲ್ಲ ಮಾತ್ರೆಗಳು ನುಂಗಿ ಎಲ್ಲ ಥರದ್ದು ನೋಡಿದ್ದೀವಿ, ಅದರಿಂದ ಯಾವುದೂ ನಮಗೆ ಫಲಿತ ಸಿಕ್ಕಲಿಲ್ಲ. ವೈದ್ಯರ ಹತ್ರ ಕೂಡ ಹೋಗಿದ್ವಿ, ಅವರು ಕೂಡ ಏನು ಒಂದೆರಡು ದಿವಸ ಏನೋ ಒಂದು ಯಂತ್ರ ಮಂತ್ರ ಏನೋ ಒಂದು ಬೂದಿ ಕೊಡ್ತಾರೆ, ಅದು 2 ದಿವಸ ಇರುತ್ತೆ, ಮತ್ತು ಅದು ಯಥಾ ಪ್ರಕಾರ ಬರುತ್ತೆ. ನಮಗೆ ಇದರಿಂದ ನಮಗೆ ಮುಕ್ತಿ ಕೊಡಿ, ನಮಗೆ ಈ ನೋವು ತಡ್ಕೊಳಕ್ಕಾಗಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರಿ. ಹಾಗಾಗಿ ಇವತ್ತು ಅಂಥವ್ರಿಗಾಗಿ ಈ ಬಾಧೆ ನಿಲ್ಲಬೇಕು ಅನ್ನೋದಕ್ಕೆ ಒಂದು ವೀರ ಹನುಮಂತನ ಒಂದು ಮಂತ್ರ ತಂತ್ರ ಯಾಕೆ ಮಾಡ್ಕೋಬೇಕು, ನಿಮಗೆ ನೀವೇ ಮಾಡ್ಕೊಳ್ಳೋ ಅಂಥದ್ದು ಅಥವಾ ಯಾರ್ಯಾರು ಗೊತ್ತಿದ್ರೆ ಮಾಡಿಸ್ಕೊಳ್ಳೋ ಅಂಥದ್ದು ಕೂಡ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಹನುಮಂತನ ನೀವು ಒಂದು ಮಂತ್ರ ಹೇಳ್ಕೋಬೇಕಾದ್ರೆ ಯಾವುದಾದ್ರೂ ಒಂದು ನಿರ್ಜನವಾಗಿರೋ ಪಾಳು ಬಿದ್ದು ದೇವಸ್ಥಾನನೋ ಪಾಳು ಇರೋ ಜಾಗದಲ್ಲೋ ಅಥವಾ ಸ್ಮಶಾನದಲ್ಲೋ ಕೂತ್ಕೊಂಡು 21 ದಿವಸ ನೀವು ಕಾಲ ಇದನ್ನು ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೊಳ್ಬೇಕು. ಇದು ಒಂದಕ್ಕೆ ಆಗಲ್ಲ, ಯಾರು ನಿಮಗೆ ಮುಂದೆ ತೊಂದರೆ ಕೊಟ್ಟರೆ ಅದು ಕೂಡ ಬರುತ್ತೆ. ಒಂದು ಸಾರಿ ಇಂಥದಕ್ಕೆ ನೀವು ಮಾಡ್ಕೊತೀರ ಅಂದರೆ ಮುಂದಕ್ಕೆ ನಿಮ್ಗೆ ಯಾರು ತೊಂದರೆ ಕೊಟ್ಟರು ಕೂಡ ಅವ್ರಿಗೆ ನೀವು ಸರಿಯಾದ ತಿರುಗಿಸಿ ಏಟು ಕೊಡೋಕ್ಕೆ ಕೂಡ ಇದು ನಿಮಗೆ ಬರುತ್ತೆ. ಒಂದಕ್ಕೆಲ್ಲ ಸಾಕಷ್ಟು ಕೆಲಸಗಳಿಗೆ ಬರುತ್ತೆ. ಇದು ಒಂದು ಹನುಮಾನ ರಕ್ಷೆ ನಿಮ್ಮ ಹತ್ರ ಇದ್ದಂಗೆ, ಯಾವಾಗ ಬೇಕೋ ಆವಾಗ ಇದನ್ನು ಪ್ರಯೋಗ ಮಾಡ್ಕೋಬೋದು. ಹಂಗಂದ್ಬಿಟ್ಟು ಯಾವಾಗಂದರೆ ಅವಾಗ ತೊಂದರೆಗೆ ಯಾರಿಗೆ ಸಿಕ್ಕಿದವ್ರಿಗೆಲ್ಲ ಮಾಡಬಾರ್ದು, ತೊಂದರೆ ಕೊಟ್ಟವ್ರಿಗೆ ಮಾತ್ರ ನೀವು ಇದನ್ನು ಮಾಡ್ಕೊಳ್ಳಿ. ಇದನ್ನು 21 ದಿನದ ಕಾಲ ನೀವು ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೋಬೇಕು. ನಂತರ ಜಪ ಮಾಡಿದಾದ ನಂತರ ಯಾವುದಾದ್ರೂ ಒಂದು ಹನುಮಂತನ ಅಥವಾ ಆಂಜನೇಯನ ಹನುಮನ್ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಕೊಟ್ಟು 21 ದಿನಗಳ ಕಾಲ ನೀವು ಯಾವುದನ್ನ ಸಂಕ್ರಮಣ ಇರ್ಬೋದು, ಗ್ರಹಣ ಇರ್ಬೋದು, ಯಾವುದಾದ್ರೂ ಒಂದು ಒಳ್ಳೆ ಅಮಾಸೆ ಇಂಥ ಹುಣ್ಮೆಗಳಲ್ಲಿ ಅಂಥ ಸಮಯದಲ್ಲಿ ನೀರಿನಲ್ಲಿ ಕುಳಿತು ಒಂದು ಸಿದ್ಧಿಸ್ಕೊಂಡ್ರೆ, ಈ ಮಂತ್ರ ಹೇಳ್ಕೊಂಡು ನೀವು ಸಿದ್ಧಿ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಅಥವಾ ಯಾರಿಗಾದ್ರೂ ಕೈ ಕಾಲು ಹಿಡ್ಕೊಂಡಿದ್ರು ಈ ಹೇಳ್ತಾ ಇದ್ದಂಗೆ ಅಲ್ಲೇ ಅದು ಕಮ್ಮಿ ಆಗಿಬಿಡುತ್ತೆ. ಆ ಥರ ಆಗಿಲ್ಲ ಅಂದರೆ ಆ ಥರ ಹೇಳ್ಕೊಂಡ್ರೆ ನಿಮ್ಗೆ ಸಿದ್ಧಿ ಆಗುತ್ತೆ. ಸಿದ್ಧಿ ಆ ಥರದ್ದು ಎಲ್ಲಿ ಗ್ರಹಣ ಯಾವಾಗ ಸಿಗುತ್ತೆ ಅಂದರೆ ಈ ಮಾಮೂಲಿ ಅಮಾಸೆಗಳಲ್ಲಿ ಈ ಸಂಕ್ರಮಣ ಅಂತ ಬರುತ್ತೆ, ತಿಂಗಳಿಗೊಂದ್ಸಲ ಸಂಕ್ರಮಣ ಅಂತ ಬರುತ್ತೆ, ಅಂಥ ಸಮಯದಲ್ಲಿ ಕೂಡ ನೀವು ಮಾಡ್ಕೋಬೋದು. ಅಥವಾ ಆ ಥರ ಎಲ್ಲ ಮಾಡ್ಕೊಂಡು ಸಿದ್ಧಿ ಆದಮೇಲೆ ನಿಮಗೆ ಆ ಥರ ನೋವು ಯಾರಾದರೂ ನಿಮ್ಮ ಹತ್ರ ಬಂದು ಈ ಥರ ತೊಂದರೆ ಆಗಿದ್ದಾರೆ ಅಂತಂದರೂ ಓಕೆನೇ, ಅಥವಾ ನಿಮಗೆ ನೀವು ಮಾಡಿಕೊಂಡ್ರೂ ಪರವಾಗಿಲ್ಲ. ಇದಕ್ಕೇನು ಮಾಡಬೇಕು, ಆ ರೀತಿ ಯಾರಿಗಾದರೂ ಕೈಕಾಲೆಲ್ಲ ಹಿಡ್ಕೊಂಡಿದೆ, ಮೈಯೆಲ್ಲ ನೋವಿದೆ, ದೇಹ ಪೂರ್ತಿ ಜಜ್ಜೋ ಥರ ಆಗ್ತಾಯಿದೆ, ನಮಗೆ ತಡ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ ಅನ್ನೋರು ಏನು ಮಾಡಬೇಕು, 3 ಥರದ್ದು ಒಂದು ದಾರ ಬರುತ್ತೆ ನೋಡಿ, ಕಪ್ಪು ರೆಡ್ಡು ಕಂಪು ಆ ಥರ ಎಲ್ಲ ಬರುತ್ತೆ, 3 ಕಲರ್ದು ಕೇಳಿದ್ರೆ ಗ್ರಂಥಿಯಲ್ಲಿ ನಿಮ್ಗೆ ಸಿಗುತ್ತೆ. ಅದನ್ನು ತಗೋಬೇಕು. ಈ ಮಂತ್ರವನ್ನು 11 ಸಾರಿ ದಾರದ ಮೇಲೆ, ಏನು ಈ ದಾರ ತೊಗೊಂಡಿರ್ತೀವಲ್ಲ 3 ಥರದ್ದು ದಾರ, ಆ ದಾರದ ಮೇಲೆ ಆ ಮಂತ್ರವನ್ನು ಅಭಿಮಂತ್ರಿಸ್ಬಿಟ್ಟು 3 ಗಂಟುಗಳು ಹಾಕಬೇಕು. 3 ಗಂಟು ಮಧ್ಯೆ ಅಲ್ಲೊಂದು ಗಲ್ಲು ಅಲ್ಲೊಂದು ಗಂಟು ಆ ರೀತಿ 3 ಗಂಟೆ ಹಾಕಬೇಕಾಗುತ್ತೆ. ಅದನ್ನು ನೀವು ಮತ್ತೊಮ್ಮೆ ಪೂಜೆ ಎಲ್ಲ ಮಾಡಿ, ನೀವು ಅದಕ್ಕೊಮ್ಮೆ ಪೂಜೆ ಮಾಡಿ ಊದುಬತ್ತಿ ಎಲ್ಲ ತೋರಿಸ್ಬು ಆಂಜನೇಯನ ಹತ್ರ ಇಟ್ಟು, ಅದಕ್ಕೆ ಮಂತ್ರ ಇದೆ, ನಾನು ಕೊನೆಯದಾಗಿ ಹೇಳ್ತೀನಿ, ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗಿದು ಸಿಗುತ್ತೆ. ಸ್ಕಿಪ್ ಮಾಡಿದ್ರೆ ಯಾವುದೇ ರೀತಿ ನಿಮಗಿದು ಲಭ್ಯ ಆಗಲ್ಲ. ಅಂಥವ್ರಿಗೆ ಅಭಿಮಂತ್ರ ಮಾಡಿ 3 ಗಂಟೆಗಳನ್ನೆಲ್ಲ ಹಾಕಿಬಿಟ್ಟು ನೀವು ಇದನ್ನು ಅವರ ಎಡಗೈಗೆ ಕಟ್ಕೋಬೋದು. ಹೆಣ್ಣು ಮಕ್ಕಳಾದ್ರೆ ಎಡಗೈಗೆ, ಗಂಡು ಮಕ್ಕಳಾದ್ರೆ ಬಲಗೈಗೆ ಇದನ್ನು ಕಟ್ಕೋಬೋದು. ನಂತರ ಸ್ವಲ್ಪ ವಿಭೂತಿ ತೊಗೋಬೇಕು. ಆ ವಿಭೂತಿ ಕೂಡ ಈ ಮಂತ್ರದಿಂದ ನೀವು ಅಭಿಮಂತ್ರಿಸ್ಬಿಟ್ಟು ಅವರ ಮೈಗೆಲ್ಲ ಹಚ್ಕೊಂಡಿರೋದ್ರಿಂದ ಅಥವಾ ನಿಮಗೆ ನೀವೇ ಹಚ್ಕೊಳ್ಳೋದ್ರಿಂದ ಅಥವಾ ಒಂದು ಚಿಟಿಕೆ ಬಾಯಿಗೆ ಹಾಕ್ಕೊಳ್ಳೋದ್ರಿಂದ ಕೂಡ ಇದರಿಂದ ನಿಮಗೆ ಅದ್ಭುತವಾದಂಥ ಒಂದು ಫಲಿತ ನಿಮಗೆ ಸಿಗುತ್ತೆ. ಅಷ್ಟು ಅದ್ಭುತ. ಬನ್ನಿ ಈಗ ನಾವು ಆ ಮಂತ್ರ ನೋಡ್ಕೋಬೇಕಲ್ವ, ಆ ಮಂತ್ರ ನಾನು ಹೇಳ್ತೀನಿ. ಓಂ ನಮೋ ವೀರ ಹನುಮಾನ್ ಧೀರ ವೀರ ರುದ್ರ ಠಂ ಠಂ ಹ್ರೀಂ ಕ್ಲೀಂ ಫಟ್ ಸ್ವಾಹ. ಇದು ಬರುತ್ತೆ. ಇನ್ನೊಂದು ಬಾರಿ ನಾನು ಬೇಕಾದ್ರೆ ಹೇಳ್ತೀನಿ. ಓಂ ನಮೋ ವೀರ ಹನುಮಾನ್ ಧೀರ ವೀರ ರುದ್ರ ಠಂ ಠಂ
ಹ್ರೀಂ ಕ್ಲೀಂ ಫಟ್ ಸ್ವಾಹ. ಇದಿಷ್ಟೇ, ಭಾಳ ಏನು ದೊಡ್ಡದಿಲ್ಲ. ಇದನ್ನೇನು ಆರಾಮಾಗಿ ಹೇಳ್ಕೊಬೋದು. 1001 ಸಾರಿ ಹೇಳ್ಕೊಬೇಕಾಗತ್ತೆ. 21 ದಿನ ಇದನ್ನು ಹೇಳ್ಕೊಂಡ್ರೆ ನಿಮಗೆ ಒಳ್ಳೆ ಅದ್ಭುತವಾಗಿ ನಿಮಗೆ ಅಂಥ ಅದ್ಭುತವಾಗಿ ಆ ಮಂತ್ರ ನಿಮ್ಮ ದೇಹದಲ್ಲಿ ಊರಿಬಿಡುತ್ತೆ. ಯಾವುದೂ ಅಷ್ಟೇ, ಒಂದು ಮಂತ್ರ ನಾವು ಹೇಳ್ತೀವಿ ಅಂದರೆ ಅದಕ್ಕೊಂದು ಶಕ್ತಿ ಇರುತ್ತೆ. ಸುಮ್ಮನೆ ಏನೋ ಒಂದು ನಾನು ಮಂತ್ರ ಹೇಳ್ತಾ ಇದ್ದೀನಿ ನನಗೂ ಒಂದು ಇದು ಬಂದುಬಿಡುತ್ತೆ ಅನ್ನೋದಲ್ಲ ಇಲ್ಲಿ. ಏನು ಅಂದರೆ ನೀವು ಶ್ರದ್ಧಾಭಕ್ತಿ ಆ ಭಯದಿಂದ ಹೇಳ್ತಿದ್ದಾಗ ನಿಮಗೆ ಆ ಮಂತ್ರ ಎಷ್ಟು ಲಕ್ಷ ಹೇಳಿರ್ತೀರೋ ಗೊತ್ತಿರಲ್ಲ. ನೀವು ಎಷ್ಟು ವರ್ಷೋದಿಂದ ಹೇಳ್ತಿರ್ತೀರೋ ಅಂದರೆ ಚೆನ್ನಾಗಿ ನಿಮಗೆ ಅದು ಇದಾಗಿದ್ದರೆ ಮಾತ್ರ, ದೀಕ್ಷೆ ತೊಗೊಂಡು ಅದರಿಂದ ಒಂದು ಇದಾಗಿದ್ದರೆ ಮಾತ್ರ ನಿಮಗೆ ಆ ಮಂತ್ರಗಳು ನಿಮಗೆ ರಕ್ಷಣೆ ಕೊಡುತ್ತೆ. ನಿಮಗೆ ಏನೋ ಒಂದು ಕತ್ತಿಗೆ ಬಂದುಬಿಟ್ಟಿದೆ, ಆ ಕಷ್ಟ ಇದೆ, ಅಥವಾ ಯಾವುದೋ ಒಂದು ಭಾಳ ತೊಂದರೆಲಿ ಸಿಗಾಕೊಂಡಿದ್ದೀನಿ ಅಂದಾಗ ಈ ಮಂತ್ರಗಳು ಆ ಸಮಯದಲ್ಲಿ ಬಂದು ನಿಮ್ಮನ್ನ ರಕ್ಷಣೆ ಮಾಡ್ತವೆ. ಆ ರಕ್ಷಣೆ ಮಾಡಿ ನಿಮ್ಮ ಕಷ್ಟಗಳನ್ನ ನಾವು ಯಾವುದೋ ಒಂದು ರೂಪದಲ್ಲಿ ಬಂದು ನಿಮ್ಮನ್ನು ಆ ಕಷ್ಟನ ಪರಿಹಾರ ಮಾಡ್ತವೆ. ಅದೇ ರೀತಿ ಈ ಆಂಜನೇಯ ಮಂತ್ರ ಅಂದರೆ ಮೊದಲೇ ಹೇಳಬೇಕಾ, ಇವನು ಪ್ರತಿಯೊಂದಕ್ಕೂ ಭೀಮ ಬಲದವನು ಇವನು. ಯಾವತ್ತೂ ಈ ಮಂತ್ರ ನಿಮ್ಮ ಹತ್ರ ಇದೆ ಅಂತಂದಾಗ ನೀವು ಅದನ್ನು ಸಿದ್ಧಿ ಮಾಡ್ಕೊಂಡಿರ್ತೀರ ಅಂದಾಗ ಅವನು ಯಾವಾಗಲೂ ನಿಮ್ಮಲ್ಲಿ ಇರ್ತಾನೆ, ನಿಮ್ಮ ನೆರಳಾಗಿ ಬರ್ತಾ ಇರ್ತಾನೆ. ಯಾವುದೋ ಒಂದು ತೊಂದರೆ ಅಥವಾ ದುಷ್ಟರದ್ದು ಏನೋ ಒಂದು ಕೈವಾಡ ಮಾಡ್ತಾರೆ ಅಂದಾಗಲೇ ತಿರುಗಿಸಿ ಅಲ್ಲೇ ಹೊಡಿತಾನೆ. ಆವಾಗ ಅವ್ರು ಮತ್ತೆ ನಿಮ್ಮ ಸುದ್ದಿಗೆ ಬರಲ್ಲ. ಅವ್ರಿಗೂ ಅಂದ್ಕೊಳ್ತಾರೆ, ಇವನೇನಪ್ಪ ಏನು ಮಾಡ್ದು ಇವ್ನಿಗೆ ಆಗ್ತಾನೆ ಇಲ್ಲ, ಇವನು ಸುದ್ದಿಗೆ ಹೋಗಬೇಡ, ಹೋಗೋದೇ ಬೇಡ ಅನ್ನೋಷ್ಟು ಅವ್ರಿಗೆ ರೋಸೋಗ್ಬಿಟ್ಟಿರುತ್ತೆ. ಯಾಕೆಂದರೆ ಇಲ್ಲಿ ಹನುಮ ಇರ್ತಾನೆ, ಈ ಮಂತ್ರ ಸಿದ್ಧಿ ಮಾಡ್ಕೊಂಡಿರ್ತೀರ. ಅವಾಗ ಏನಾಗ್ತದೆ, ನೀವು ಏನೇ ಮಾಡಿದ್ರು ಅವರೇನೇ ನಿಮಗೆ ಮಾಡಬೇಕು ಅಂತಂದರೂ ಕೂಡ ಅವನು ಹಿಂದೆ ಇರೋದ್ರಿಂದ ನಿಮ್ಗೆ ಅವರೇನೇ ಮಾಡಿದಾಗಲ ಅವನು ಇರೋದ್ರಿಂದ ಅವ್ರಿಗೆ ರಿಪೀಟಾಗಿ ಹೊಡಿತಾನೆ. ಅವಾಗ ಏನು ಮಾಡ್ತಾ ಅವ್ರಿಗೂ ಮಾಡಿಸಿ ಕೊಟ್ಟು ದುಡ್ಡು ಕಳ್ಕೊಂಡು ಸಾಕಾಗಿ ಇವ್ನು ಸವಾಸ ಎಳೆಕ ದುಡ್ಡು ಕಳ್ಕೊಂಡೇ ಹೋಗ್ತಾ ಇದ್ದೀವಿ, ಇವ್ನಿಗೇನೂ ಆಗಿಲ್ಲ, ಇವ್ನು ಯಾವನಿಗೂ ಶಕ್ತಿ ಇದೆಯಪ್ಪ, ಬೇಡ ಇವ್ನು ಸವಾಸ ಅಂತ ಅವರೇ ನೀವು ಕೈ ಮುಗಿದು ಬಿಟ್ಟುಬಿಡ್ತಾರೆ. ಈ ರೀತಿ ಕೆಲವೊಂದು ಮಂತ್ರಗಳು ಅಂದರೆ ಅಂಥ ಅದ್ಭುತವಾದ ಮಂತ್ರಗಳು ಸಿದ್ಧಿ ಆಗಬೇಕು. ಅದನ್ನು ನಾನು ಇನ್ನೂ ಮುಂದೆನೇ ಹೋಗ್ತಾ ಅದು ಹೆಂಗೆ ಏನು ಯಾವ ರೀತಿ ನಿಮಗೆ ಒಂದು ಕೆಲವು ಮಂತ್ರಗಳು ಇದ್ದಾವೆ ಅಂತ ನಾನು ಹೇಳ್ತಾ ಬರ್ತೀನಿ. ಅದನ್ನು ನೀವು ಸರಿಯಾದ ರೀತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೀನಿ. ಇದನ್ನು ಲಾಭ ಕೂಡ ನೀವು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಇದೇ ರೀತಿ ಕಷ್ಟದಲ್ಲಿರೋರಿಗೆ, ಅವ್ರಿಗೆ ಆ ರೀತಿ ದೇಹದಲ್ಲಿ ಬಾಧೆ ಇರೋರಿಗೆ ಆದಷ್ಟು ಶೇರ್ ಮಾಡಿ ಅವ್ರಿಗೂ ನೀವು ಸಹಾಯ ಆಗ್ತೀರಾ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವಿಡಿಯೋ ನೀವು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ಬಾಂಧವರೇ.